ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ. ಈ ಚಾನಲ್ ನಿಮಗೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗಂತೂ ವಿಶೇಷವಾಗಿ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೇನೆ. ಅದು ಎಲ್ಲರಿಗೂ ಇಷ್ಟ ಆಗ್ತದೆ. ಹಾಗೆ ಇದು ಜ್ವರ ಬಂದವರು ಕೂಡ ತುಂಬಾ ಒಳ್ಳೆಯದು. ನಾನು ಒಂದು ಪಾತ್ರೆ ತೊಗೊಂಡಿದ್ರೆ ಅದರಲ್ಲಿ 25-30 ಲಿಂಬೆಹಣ್ಣು ಇರ್ಬೋದು. ಅದನ್ನು ನಾನು ನೀರಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಳ್ತೇನೆ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಕ್ಲೀನ್ ಮಾಡಬೇಕಿದ್ರೆ. ಯಾಕಂದರೆ ಏನಾದ್ರೂ ಇದ್ದರೆ ಅದೆಲ್ಲ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಉಪ್ಪು ಹಾಕಿ ಕ್ಲೀನ್ ಮಾಡ್ತೇನೆ. ಹಾಗೆಯೇ ಈ ಉಪ್ಪಿನಕಾಯಿ ಪ್ರತಿಯೊಬ್ಬರು ತಿನ್ಬೋದು. ಶುಗರ್ ಇದ್ದವರು ಎಲ್ಲರೂ ಕೂಡ ತಿನ್ಬೋದು. ಯಾಕಂದರೆ ನಾವು ಬೆಲ್ಲ ಯೂಸ್ ಮಾಡ್ತೇನೆ. ಅದು ಕೂಡ ನಾನು ಶುಗರ್ಲೆಸ್ ಬೆಲ್ಲ ಯೂಸ್ ಮಾಡ್ತಾಯಿದ್ದೇನೆ. ನಮ್ಮ ಮನೇಲಿ ಯಾರೂ ಇಲ್ಲ, ಆದರೂ ಕೂಡ ಪ್ರತಿಯೊಬ್ಬರು ತಿನ್ಬೋದು. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಜ್ವರ ಬಂದು ಬಾಯೆಲ್ಲ ಇಸ ಕೈ ಅಂತಾರಲ್ಲ, ಅವರಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಈ ಉಪ್ಪಿನಕಾಯಿನೂ ಮೊದಲೆಲ್ಲ ಹಳೆ ಕಾಲದವ್ರು ಏನು ಮಾಡ್ತಾಯಿದ್ರು ಗೊತ್ತಾ, ಲಿಂಬೆಹಣ್ಣನ್ನು ಯಾರಾದರೂ ಬಂದು ಶರ್ಬತ್ ಮಾಡಿಕೊಡ್ತೇವೆ, ನೆಂಟರು ಯಾರು ಬರ್ತಾರಲ್ಲ ಅವಾಗ ಶರ್ಬತ್ ಕೊಟ್ಟ ಮೇಲೆ ಆ ಲಿಂಬೆಹಣ್ಣು ಹೋಳು ಹಿಂಡಿದ್ದು ಲಿಂಬೆಹಣ್ಣು ಹೋಳು ಇರ್ತದಲ್ಲ, ಅದನ್ನು ತೊಗೊಂಡೋಗಿ ಉಪ್ಪಲ್ಲಿ ಹಾಕಿ ಇಡ್ತಾಯಿದ್ರು. ಯಾವಾಗಾದರೂ ನಾವು ಗಂಜಿ ಊಟ ಮಾಡಬೇಕಿದ್ರೆ ಏನಾದರೂ ಆ ಲಿಂಬೆಕಾಯಿ ತೊಗೊಂಡು ಊಟ ಮಾಡ್ತಾಯಿದ್ರು. ಅಂದರೆ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ನಾನು ನೋಡಿರಿ ಲಿಂಬೆಹಣ್ಣನ್ನು ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ತೊಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಈ ರೀತಿ ಹೆಚ್ಚುತ್ತಾ ಇದ್ದೇನೆ. ಹೆಚ್ಚೋ ರೀತಿಯನ್ನು ಕೂಡ ನೋಡಿರಿ 4 ಭಾಗ ಮಾಡ್ತಾ ಇದ್ದೇನೆ. ನಾನು ಬೀಜಗಳನ್ನು ಯಾವುದು ಚೆಲ್ಲೋದಿಲ್ಲ. ಹಾಗಾಗಿ ಬೀಜಗಳನ್ನು ಕೂಡ ನಾನು ಉಪ್ಪಿನಕಾಯಿ ಜೊತೆಗೆ ಹಾಕ್ತಾ ಇದ್ದೇನೆ. ಎಲ್ಲದರಲ್ಲೂ ಕೂಡ ಒಂದು ಆರೋಗ್ಯದ ಅಂಶ ಇದೆ. ಹಾಗಾಗಿ ನಾನು ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡಿದ್ದೇನೆ. ನಾನು ಗ್ಲಾಸ್ ಬೌಲು ತೊಗೊಂಡಿಲ್ಲ ನೋಡಿ. ಅದಕ್ಕೆ ನಾನು ಹೆಚ್ಚಿರುವಂತಹ ಲಿಂಬುಕಾಯಿನ ಹಾಕ್ತಾಯಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಹಾಕಬೇಕು. 15 ದಿವಸ ನಾನು ಬಿಸಿಲಲ್ಲಿ ಇಟ್ಟಿದ್ದೇನೆ. ಈಗ ಒತ್ತಿ ಹಾಕ್ತಾಯಿದ್ದೇನೆ. ಮೇಲುಗಡೆ ಕಲ್ಲುಪ್ಪು ಇರ್ತದಲ್ಲ, ಕಲ್ಲುಪ್ಪನ್ನು 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೇನೆ ನೋಡಿ. ಸಾಕು, ಅಷ್ಟು ಹಾಕಿದರೆ ಸಾಕು. ಯಾಕಂದರೆ ಎಲ್ಲ ಉಪ್ಪು ಕರಗ್ತದೆ ಬಿಸಿಲಿಗೆ. ಈಗ ನಾನು ಎಲ್ಲ ಹಾಕಿಬಿಟ್ಟು ಮುಚ್ಚಳ ಹಾಕಿ ಮುಚ್ಚುತ್ತಾ ಇದ್ದೇನೆ. ತುಂಬಿದೆ ಆದರೂ ಕೂಡ ಹಾಕ್ತಾ ಇದ್ದೇನೆ ನೋಡಿ. ಈಗ ಇದನ್ನು ನಾನು ಮುಚ್ಚಳ ಮುಚ್ಚಿಬಿಟ್ಟು ಬಿಸಿಲಲ್ಲಿ ಇಡಬೇಕಲ್ವಾ, ಹಾಗಾಗಿ ನಾನು ಸ್ಲ್ಯಾಬ್ ಮೇಲೆ ಅಂದರೆ ತಾರಸಿ ಮೇಲೆ ಹೋಗ್ತಾ ಇದ್ದೇನೆ ನೋಡಿ. ಇಲ್ಲಿ ನಾನು ಇಟ್ಟು ಬರ್ತೇನೆ. ಸಂಜೆ ಮತ್ತೆ ರಿಪೀಟ್ ತೊಗೊಂಡು ಬಂದು ಮತ್ತೆ ಬೆಳಿಗ್ಗೆ ಇಡೋದು. ಇದೇ ರೀತಿ ಕಂಪಲ್ಸರಿ ಮಾಡಬೇಕು. ಈಗ 15 ದಿವಸ ಆಗಿದೆ ನೋಡಿ. ಯಾವ ರೀತಿ ಉಪ್ಪಿನಕಾಯಿ ಚೆನ್ನಾಗಿ ಬಾಡಿದೆ, ಅಂದರೆ ಬೆಂದ ಥರ ಆಗ್ತದಲ್ಲ ಆ ಥರ ಬಾಡಿದೆ. ಎಲ್ಲ ಕೂಡ ಉಪ್ಪಿಗೆ ಹೀರ್ಕೊಂಡು ಚೆನ್ನಾಗಿ ಮೆತ್ತಗೆ ಆಗಿದೆ. ಒಬ್ಬೊಬ್ಬರು ಬೇಯಿಸ್ ಮಾಡ್ಬೋದು. ಎಮರ್ಜೆನ್ಸಿ ಇದ್ದವರು ಕೂಡ ಮಾಡ್ಬೋದು. ಬಿಸಿಲಲ್ಲಿಡೋರು ಕೂಡ ಬಿಸಿಲಲ್ಲಿಟ್ಟು ಮಾಡ್ಬೋದು. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ನಾನು ಹಾಕ್ತಾ ಇರಬೇಕಾದ್ರೆ ಹೇಳ್ತಾ ಹೋಗ್ತೇನೆ ನೋಡಿ. ಮೆಣಸಿನ್ಕಾಯಿ ಖಾರ ಇರುವಂಥದ್ದು, ಕೆಂಪು ಇರುವಂಥದ್ದನ್ನು ಎರಡೂ ತೊಗೊಂಡಿದ್ದೇನೆ. ಹಾಗೆ ಬೆಲ್ಲ, ಉಪ್ಪು ಎಲ್ಲನೂ ಹಾಕ್ತೇನೆ. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ. ಈಗ ನಾನು ಒಂದು ಹಂಚಿಟ್ಟಿದ್ದೇನೆ. ಹಂಚ ಮೇಲೆ ಒಣ ಮೆಣಸಿನ್ಕಾಯಿ ಒಂದು 10-12 ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ, ಖಾರ ಇರುವಂಥದ್ದು. ಅದನ್ನು ಚೆನ್ನಾಗಿ ಹುರಿಬೇಕಲ್ಲ, ಹಾಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾವು ಜೀರಿಗೆ ಎಷ್ಟು ತೊಗೊಳ್ತೇವಲ್ಲ ಅಷ್ಟೇ ಬಡೆ ಸೊಪ್ಪು ತೊಗೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಕಾಳು ಅದು ಒಂದು 2-2.5 ಸ್ಪೂನ್ ಇರ್ಬೋದು. ಮೆಣಸು ಕಾಳು ಮೇನ್ ಬೇಕೇ ಬೇಕು. ಅದು ಕೂಡ ಸೇಮ್ ಎಲ್ಲನೂ ನಾನು ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರಿದಾಯಿತು. ನಾನು ಇದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಳ್ತೇನೆ ನೋಡಿ. ಇದು ಈ ರೀತಿ ಪೌಡ್ರ್ ಆಗಿದೆ, ಘಮ ಅಂತ ಉಂಟು. ಈಗ ಮತ್ತೆ ಎಕ್ಸ್ಟ್ರಾ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಆ ಪಾತ್ರೆಗೆ ಸ್ವಲ್ಪ ನೀರು, 2 ಸ್ಪೂನ್ ಆಗ್ಬೋದು, ಸಣ್ಣ ಸ್ಪೂನಲ್ಲಿ ಹಾಕಿಬಿಟ್ಟು ನಾನು ಅರ್ಧ ಕಪ್ಪು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಇನ್ನು ಅರ್ಧ ನಾನು ಇಟ್ಕೊಂಡಿದ್ದೇನೆ ಸ್ವಲ್ಪ. ಯಾಕಂದರೆ ಸ್ವಲ್ಪ ಕರಗಿದ ಮೇಲೆ ಮತ್ತು ಉಳುಕಿದ್ದು ಹಾಕಿದ್ರಾಯ್ತು ಅಂತ ಹೇಳಿ. ಯಾಕಂದರೆ ಸ್ವಲ್ಪ ನೀರು ಹಾಕಿದ್ದೇನಲ್ಲ, ಹಾಗಾಗಿ. ಈಗ ಉಳುಕಿರುವಂತಹ ಬೆಲ್ಲದ ಪೌಡ್ರನ್ನು ಪೂರ್ತಿ ನಾನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ನೀವು ಕಲಿಸ್ಬೇಕು. ಅದು ಎಲ್ಲ ಬೆಲ್ಲ ಕರಗಿ ನೀರು ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಕುದಿ ಬರ್ತಾ ಇರಬೇಕಿದ್ರೆ ಅರಿಶಿನ ಪುಡಿ ನೋಡಿ ಸ್ವಲ್ಪ ತೊಗೊಂಡಿದ್ದೇನೆ. ಅರಿಶಿನ ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು. ಹಾಗೆ ನಾವು ಮಸಾಲೆ ಎಲ್ಲ ರುಬ್ಬಿಟ್ಟಿರ್ತೀವಲ್ಲ ಆ ಪೌಡ್ರನ್ನು
ಈಗ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ನೀವು ಇದನ್ನೇ ಕೂಡ ನೀವು ಮಕ್ಕಳಿಗೆ ಸ್ವಲ್ಪ ತೆಗೆದಿಟ್ಬಿಟ್ಟು ಅಂದರೆ ಬಾಯಲ್ಲಿ ಸ್ವಲ್ಪ ಹಿಂಗೆ ನೀವು ನೆಕ್ಲಿಕ್ಕೆ ಕೊಟ್ಟರೆ ಅವ್ರ ದೇಹದಲ್ಲಿರುವಂಥ ಕಫ ಎಲ್ಲ ಕರಗಿ ಹೋಗ್ತದೆ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಪಿಂಕ್ ಸಾಲ್ಟು, ಸಣ್ಣ ಪೌಡ್ರ್ ಉಪ್ಪು. ಈಗ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನೇನು ತೆಗೆದು ಡಬ್ಬಿಲಿ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಒಂದು ಬೌಲ್ಗೆ ಹಾಕಿಟ್ಕೊಳ್ತೇನೆ, ಹಾಕಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ. ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಅದನ್ನು ಕೂಡ ನಾನು ಬಿಸಿಯಾಗಿರುವಂಥ ಬೆಲ್ಲದರಲ್ಲಿ ಹಾಕ್ತಾಯಿದ್ದೇನೆ ನೋಡಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ನೋಡ್ತಾ ಇರಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ನಾನು ಮಾಡ್ತಾ ಇರಬೇಕಿದ್ರೆ ನಿಜವಾಗ್ಲೂ ಒಂದು 2-3 ಪೀಸ್ ತಿಂದಿದ್ದೇನೆ. ಅದು ಇನ್ನೂ ಬೆಲ್ಲದ ಪಾಕ ಎಲ್ಲ ಇಟ್ಕೊಳ್ಬೇಕು. ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ತಾ ಇದ್ದೇನೆ. ಅದೆಲ್ಲ ಕರಗಿ ಎಲ್ಲ ಹೀರ್ಕೊಳ್ಬೇಕಲ್ವ, ಹಾಗಾಗಿ ಒಂದು 2 ನಿಮಿಷ ಮುಚ್ಚಿ ಚೆನ್ನಾಗಿ ಬೇಯಿಸಿ ಆನಂತರ ಮತ್ತೆ ಕಲಿಸ್ಬೇಕು. ಅದಕ್ಕೆ ಒಗ್ಗರಣೆ ಕೊಡಲೇಬೇಕು. ಬಹಳ ಅಲ್ಲಾದರೂ ಸ್ವಲ್ಪವಾದರೂ ಕೊಡಬೇಕು. ಯಾಕಂದರೆ ನಾವು ಬೆಳ್ಳುಳ್ಳಿ ಹಾಕಬೇಕು ಅಂದರೆ ಅದು ಒಗ್ಗರಣೆ ಮೂಲಕನೇ ಹಾಕಬೇಕು. ಹಾಗಾಗಿ ಒಂದು 2-3 ಟೀ ಸ್ಪೂನ್ ಆವಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಜಜ್ಜಿರುವಂಥ ಒಂದು 20-25 ಎಸಳು ಬೆಳ್ಳುಳ್ಳಿ ಎಸಳು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದು ಬೇಯ್ದ ಮೇಲೆ ಆ ಉಪ್ಪಿನಕಾಯಿ ಇದರಲ್ಲಿ ಇರ್ತದಲ್ಲ ಪಾತ್ರೆಗೆ, ಉಪ್ಪಿನಕಾಯಿ ಪಾತ್ರೆಗೆ ಹಾಕ್ತಾಯಿದ್ದೆ ನೋಡಿ. ಆಹಾ, ಟೇಸ್ಟು ಅಂದರೆ ಟೇಸ್ಟು. ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಈಗಾಗಲೇ ನಾನು ಚಿಕ್ಕದಾಗಿ ಚಾನಲ್ ಓಪನ್ ಮಾಡಿದ್ದೇನಲ್ಲ, ಹಾಗಾಗಿ ನನಗೆ ಎಲ್ಲರ ಸಪೋರ್ಟು ಬೇಕು. ಈಗ ಇದೆಲ್ಲ ರೆಡಿ ಆಯಿತು. ನಾನು ಇದನ್ನು ಮತ್ತೊಂದು ಪಾತ್ರೆಗೆ ಹಾಕಿ ತಣ್ಣೀಲಿಕ್ಕೆ ಇಡಬೇಕಲ್ವ. ನಾನು ಆನಂತರ ಡಬ್ಬಿಗೆ ಹಾಕ್ಕೊಳ್ತೇನೆ. ನಿಮ್ಗೆ ತೋರಿಸ್ಲಿಕ್ಕಂತ ಒಂದು ಬೌಲಿಗೆ ಹಾಕಿಟ್ಟಿದ್ದೆ ನೋಡಿ. ಈ ರೀತಿ ರೆಡಿಯಾಗಿದೆ. ಇದನ್ನು ನೀವು ಈಗಾಗಲೇ ನೀವು ಊಟಕ್ಕೂ ಬಳಸಬಹುದು. ಇನ್ನೊಂದು 2 ದಿವಸ ಬಿಟ್ಟು ಬಳಸಿದರೆ ಅದೆಲ್ಲ ಟೇಸ್ಟಾಗಿರ್ತದೆ. ಓಕೆ.